ಕುಮಾರಸ್ವಾಮಿದು ಲೋಕಾಯುಕ್ತದಲ್ಲಿ ಹಿಂದೆ ಇದ್ದಂತ ಒಂದು ಪ್ರಕರಣದಲ್ಲಿ ಮೈನಿ ಪ್ರಕರಣದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪರ್ಮಿಷನ್ ಕೇಳಿದ್ರು. ಆದರೆ ಈಗ ಅವ್ರಿಗೆ ರಾಜ್ಯಪಾಲರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಲೋಕಾಯುಕ್ತರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ಕಾರದ ಇದು ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿದೆ. ಬಹುಶಃ ಇನ್ನೊಂದು ವಾರ ನೋಡ್ತಾ ಇರಿ. ಹಾಗೇನೆ BJP-ಯವ್ರದ್ದು, ಜನತಾದಳದವ್ರದ್ದು, ಈಗ ಕುಮಾರಸ್ವಾಮಿ ಹೇಳ್ತಿರಲ್ಲ ಅಂತಿರಲ್ಲ, ಈಗ ಅದು ಅವರಷ್ಟಕ್ಕೆ ಅವರೇ ತಕ್ಕತ್ತಾ ಇದ್ದಾರೆ. ಇದು ಯಾರು ಒಂದು ನಿಮಿಷ ನಾನು ಅದಕ್ಕೆ ಹೇಳಿದ್ದು, ಕುಮಾರಸ್ವಾಮಿ ಬಗ್ಗೆ ನಾವು ಫೈಟ್ ಮಾಡಬೇಕಾಗಿಲ್ಲ, ವಿಜೇಂದ್ರ ಬಗ್ಗೆ ನಾವು ಫೈಟ್ ಮಾಡಬೇಕಾಗಿಲ್ಲ. ಬಹುಶಃ 10ನೇ ತಾರೀಕು ಆದಮೇಲೆ ಕುಮಾರಸ್ವಾಮಿ BJP-ಯವ್ರದ್ದೆಲ್ಲ ತೆಗಿತಾರೆ, BJP-ಯವ್ರು ಕುಮಾರಸ್ವಾಮಿದೆಲ್ಲ ತೆಗಿತಾರೆ. ನಾವು ಮಧ್ಯ ಏನು ಕಾನೂನು ಇರುತ್ತೆ ಕ್ರಮ ಆಗಲಿ ಅಂತ ಹೇಳೋಣ. ಕುಮಾರಸ್ವಾಮಿದು ಲೋಕಾಯುಕ್ತದಲ್ಲಿ ಹಿಂದೆ ಇದ್ದಂತ ಒಂದು ಪ್ರಕರಣದಲ್ಲಿ ಮೈನಿ ಪ್ರಕರಣದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪರ್ಮಿಷನ್ ಕೇಳಿದ್ರು. ಆದರೆ ಈಗ ಅವ್ರಿಗೆ ರಾಜ್ಯಪಾಲರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಲೋಕಾಯುಕ್ತರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ಕಾರದ ಇದು ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿದೆ. ಬಹುಶಃ ಇನ್ನೊಂದು ವಾರ ನೋಡ್ತಾ ಇರಿ. ಹಾಗೇನೆ BJP-ಯವ್ರದ್ದು, ಜನತಾದಳದವ್ರದ್ದು, ಈಗ ಕುಮಾರಸ್ವಾಮಿ ಹೇಳ್ತಿರಲ್ಲ ಅಂತಿರಲ್ಲ, ಈಗ ಅದು ಅವರಷ್ಟಕ್ಕೆ ಅವರೇ ತಕ್ಕತ್ತಾ ಇದ್ದಾರೆ. ಇದು ಯಾರು ಒಂದು ನಿಮಿಷ ನಾನು ಅದಕ್ಕೆ ಹೇಳಿದ್ದು, ಕುಮಾರಸ್ವಾಮಿ ಬಗ್ಗೆ ನಾವು ಫೈಟ್ ಮಾಡಬೇಕಾಗಿಲ್ಲ, ವಿಜೇಂದ್ರ ಬಗ್ಗೆ ನಾವು ಫೈಟ್ ಮಾಡಬೇಕಾಗಿಲ್ಲ. ಬಹುಶಃ 10ನೇ ತಾರೀಕು ಆದಮೇಲೆ ಕುಮಾರಸ್ವಾಮಿ BJP-ಯವ್ರದ್ದೆಲ್ಲ ತೆಗಿತಾರೆ, BJP-ಯವ್ರು ಕುಮಾರಸ್ವಾಮಿದೆಲ್ಲ ತೆಗಿತಾರೆ. ನಾವು ಮಧ್ಯ ಏನು ಕಾನೂನು ಇರುತ್ತೆ ಕ್ರಮ ಆಗಲಿ ಅಂತ ಹೇಳೋಣ.